ಇಂತಿರಲು ಸಾಗುತ್ತಿರೆ ಜನರೆಲ್ಲರೂ ರಾಜಮಾರ್ಗದಲ್ಲಿ ಕಿಕ್ಕೆರೆದು ಭಾವಿಸಿದನ. ಗೌತಮ ಇಂದ್ರಭೂತಿ ಬರುತಿಹರೆಂದು ತನ್ನ ಯಜ್ಞಕ್ಕಾಗಿಯೇ ಅವರೆಲ್ಲರೂ ಅಂತೆ ವೀಕ್ಷಿಸಿ ಆಕಾಶ ಮಾರ್ಗದಲ ದಿವಿಜರು ರಾಜಗೃಹದೊಡೆಗೆ ಸಾಗಿ ಬರುತಿಹದನು. ಭಾವಿಸಿದನವನು ತನ್ನಲ್ಲಿ ಪ್ರಭಾವಿತರಾಗಿ ತನ್ನ ಈ ಒಂದು ಯಜ್ಞದಿಂದಲೇ ಬರುತಿಹರೆಂದರವರು ಸ್ವೀಕರಿಸಲು ಆಹುತಿಯನು ಮುದಲಿ. ಇಂತು ಪುಲುಕಿತನಾಗಿ ಇಂದ್ರಭೂತಿಯು ನೋಡುತ್ತಿರಲಾ ದೃಶ್ಯವನು ನೆಟ್ಟು ದೃಷ್ಟಿಯನು ಇಳಿಯದೇ ಆದ ದೇವ ವಿಮಾನಗಳು ಕೆಳಗೆ ಬಾರದೆ ಯಾರೊಬ್ಬರು ಬಳಿಗೆ ಸಾಗಿದರವರು ರಭಸದಲ್ಲಿ ಮುಂದಕ್ಕೆ ಅವನ ಯಜ್ಞ ಮಂಟಪದೆಡೆಗೆ ತಿರುಗಿಯೂ ನೋಡದೆ ಇದೇನು ಅಚ್ಚರಿ ನಡೆಸಿರಲು ನಾನು ಇಷ್ಟೆಲ್ಲ ವೈಭವದಲ್ಲಿ. ಯಜ್ಞ ಸಮಾರಂಭವನು ಹೋಗುತ್ತಿಹರಿಲ್ಲಿಗೆ ಇವನು ಧ್ಯಾನಿಸುತ್ತಲಿಂತು ಕುರಿ ಹಿಂಡಿನಲು ಗಮನಿಸದೆ ಎನ್ನ ಕಾರ್ಯವನು ಕಡೆಗಣ್ಣಿನಿಂದಲೋ ತಿಳಿಯರೇ ನೀ ಜನರು. ಆ ವೈದಿಕಾಚರಣೆಗಳ ಮಹತ್ವವನು ಸಿಲುಕಿಹರೇನು ಮಾಯಾಜಾಲದಲ್ಲವರು ಚಿಂತಿಸುತ್ತಲಿ ನಿಂತಿರಲು ಇಂದ್ರಭೂತಿಯು ದಾಟಿ ಮುನ್ನಡೆದರಾದಾರಿಯಲೇ ಜನರು ಗಮನಿಸದೆ ಅವನನ್ನು ಮಾತಾಡಿಕೊಡುತ್ತ ತಮ್ಮೊಳಗಿಂತು ನೋಡುತ್ತಾಕಾಶವನ್. ಇಳಿದಂತೆ ಇಂದ್ರಲೋಕವೇ ಆ ವಿಪುಲಾಚಲದ ಮೇಲೆ. ಇಲ್ಲಿ ವಾಯುಭೂತಿ ಅಗ್ನಿಭೂತಿಯವರ 500 ಜನ ಶಿಷ್ಯರು, ಇಂದ್ರಭೂತಿಯ 500 ಶಿಷ್ಯರು, ಹೀಗೆ ಅವರೆಲ್ಲ ಯಜ್ಞ ಕಾರ್ಯವನ್ನು ಮಾಡಿ ಅಂಕುರಾರ್ಪಣೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೀಗೆ ಅವರೆಲ್ಲ ಜನರೆಲ್ಲ ರಾಜಮಾರ್ಗದಲ್ಲಿ ಕಿಕ್ಕೆರೆದು ಬರ್ತಾ ಇದ್ದಾರೆ ಅಂತೇಳಿ ಗೌತಮ ಇಂದ್ರಭೂತಿ ಯಜ್ಞಕ್ಕಾಗಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಆಕಾಶ ಮಾರ್ಗದಲ್ಲಿ ನೋಡ್ತಾ ಇದ್ದಾನಂತೆ. ದಿವಿಜ ಅಂದರೆ ದೇವತೆಗಳೆಲ್ಲ ರಾಜಗೃಹದ ಕಡೆ ಬರ್ತಾ ಇದ್ದಾರೆ ಅಂತ ಭಾವಿಸಿ ನನ್ನ ಪ್ರಭಾವದಿಂದ ಈ ಯಜ್ಞಕ್ಕೆ ಆ ಆಹುತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತೇನೆ ಅಂತೇಳಿ ಖುಷಿಯಾಗಿ ನೋಡ್ತಾ ಇದ್ದಾನಂತೆ ಇಂದ್ರಭೂತಿ. ಆದರೆ ಆ ದೈವ ವಿಮಾನ ಅವರು ಮಾಡಿರ್ತಕ್ಕಂಥ ಯಜ್ಞ ಭೂಮಿ ಹತ್ರ ಬರುವುದೇ ಇಲ್ಲ. ಆ ರಭಸದಲ್ಲಿ ಮುಂದೆ ಹೋಯ್ತಂತೆ. ಯಜ್ಞ ಮಂಟಪದ ಕಡೆ ಆ ದಿವಿಜರು ತಿರುಗೂ ನೋಡಲಿಲ್ಲ. ಇವನಿಗೆ ಆಶ್ಚರ್ಯ ಆಯ್ತಿದೇನಪ್ಪ ಇದು ಆಶ್ಚರ್ಯ, ಇಂಥ ವೈಭವದಲ್ಲಿ ಯಜ್ಞ ಸಮಾರಂಭವನ್ನು ನಾನು ಮಾಡ್ತಾ ಇದ್ದೇನೆ, ಇವರು ಗಮನಿಸಿದೆಯೂ ಇಲ್ಲದೆ ದೇವತೆಗಳು ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರಿಗೆ ವೈದಿಕ ಆಚರಣೆ ಮಹತ್ವ ಗೊತ್ತಿಲ್ವ ಇವರಿಗೆ, ಅಥವಾ ಯಾವುದಾದರೂ ಮಾಯಾಜಾಲಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರ ಅಂಥೇಳಿ ಚಿಂತೆ ಮಾಡ್ತಾ ಇದ್ದಾನೆ. ಹೀಗೆ ಚಿಂತೆ ಮಾಡ್ತಾ ಇಂದ್ರಭೂತಿ ಅಲ್ಲೇ ನಿಂತ್ಕೊಂಡಿದ್ದಾನೆ. ಮತ್ತು ಅವರವರೇ ಮಾತಾಡ್ಕೊಳ್ತಾ ಇದ್ದಾರಂತೆ ಆಕಾಶವನ್ನು ನೋಡಿ. ಆಕಾಶ ಮಾರ್ಗದಲ್ಲಿ ದೇವತೆಗಳು ಬರ್ತಕ್ಕಂಥದ್ದನ್ನು ನೋಡಿ ಮಾಡ್ತಾ ಇದ್ದಾನಂತೆ. ಅಬ್ಬಬ್ಬ, ಎಂತಹ ಮನೋಜ್ಞ! ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ.